ಪ್ರಿಯ ರೋಟೇನಿಯನರೇ, ವಿವಿಎನ್ ಸಭಾಂಗಣದಲ್ಲಿ ಬುಧವಾರ ನಡೆಯುವ ಸಾಪ್ತಾಹಿಕ ಸಭೆಗೆ ನಾವು ಎಲ್ಲ ಪ್ರಿಯ ರೋಟೇನಿಯನರನ್ನ ಆಹ್ವಾನಿಸುತ್ತೇವೆ. ಅತಿಥಿ ಭಾಷಣಕಾರರು ಶ್ರೀ ಎಸ್ ನಾಗೇಂದ್ರ, ಡಿಜಿಎಂ, ಬಿಇಎಂಎಲ್. ಅವರು ಒಬ್ಬ ಮಹಾನ್ ಪ್ರೇರಕ ಮತ್ತು ಅವರ ಪ್ರಮುಖ ಹೆಸರಿಗೆ 30 ಶ್ರೇಷ್ಠ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಖಂಡಿತವಾಗಿಯೂ ಎಲ್ಲ ರೋಟೇನಿಯನರು ಭಾರತದ ಶ್ರೇಷ್ಠ ನಾಗರಿಕರಾಗಲು ಪ್ರೇರೇಪಿಸಲ್ಪಡುತ್ತಾರೆ. ಮಹಾನ್ ಪ್ರೇರಕ ಭಾಷಣಕಾರರನ್ನು ಕೇಳಲು ಇದು ಒಳ್ಳೆಯ ಸಮಯ. ಅವರು ರಾಷ್ಟ್ರೀಯ ಪ್ಯಾರಾಶೂಟರ್. ನಿಮ್ಮ ಮಾಹಿತಿಗಾಗಿ ಇದು ಜಿಲ್ಲೆಯ ಹಲವಾರು ಕ್ಲಬ್ನೊಂದಿಗೆ ಜಂಟಿ ಸಭೆಯಾಗಿದೆ. 3191 ಸ್ಥಳ ವಿವಿಎನ್ ಆಡಿಟೋರಿಯಂ, ವಿವಿಪುರಂ, ಬೆಂಗಳೂರು. ರೋಟರಿ ಬೆಂಗಳೂರು ದಕ್ಷಿಣದ 58ನೇ ಪ್ರೆಸಿಡೆಂಟ್ ಇವತ್ತಿನ ದಿನ ಕಾರ್ಯಕ್ರಮ ತಮಗೆಲ್ಲ ಗೊತ್ತೇ ಇದೆ. ನಮ್ಮ ಎಸ್ ನಾಗೇಂದ್ರ ಅವರು ಅವರ ಜೀವನ ಪರಿಚಯನ ಭಾಳ ಚೆನ್ನಾಗಿ ತಮ್ಮ ಮುಂದೆ ಹೇಳಿದ್ದಾರೆ. ಈ ಕಾರ್ಯಕ್ರಮ ನಮ್ಮ ರೋಟರಿ ಬೆಂಗಳೂರು ಜಿಲ್ಲೆಯ 3199 ಎಲ್ಲ 10 ಜನ ಅಧ್ಯಕ್ಷರುಗಳು ಸೇರಿ ಈ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮದ ನೇತೃತ್ವವನ್ನು ರೋಟರಿ ಬೆಂಗಳೂರು ದಕ್ಷಿಣ ವಹಿಸಿಕೊಂಡಿದೆ. ಜೊತೆಗೆ ರೋಟರಿ ಬೆಂಗಳೂರು ಉಲ್ಲಾಳ, ರೋಟರಿ ಬೆಂಗಳೂರು ಬಸವಗುಡಿ, ರೋಟರಿ ಬೆಂಗಳೂರು ರಿಚ್ಮಂಡ್ ಟೌನ್, ರೋಟರಿ ಬೆಂಗಳೂರು ವಿದ್ಯಾಪೀಠ, ರೋಟರಿ ಬೆಂಗಳೂರು ಸ್ಪಂದನ. ಉದ್ದೇಶ ತಮಗೆಲ್ಲ ಗೊತ್ತಿದೆ. ಆರೋಗ್ಯ, ವಿದ್ಯಾಭ್ಯಾಸ ಮತ್ತು ಸಮಾಜ ಸೇವೆಯೇ ನಮ್ಮ ಮುಖ್ಯವಾದ ಗುರಿ. ಆರೋಗ್ಯದ ಬಗ್ಗೆ ನಾವು ರೋಟರಿ ಬೆಂಗಳೂರು ದಕ್ಷಿಣ ಸಂಸ್ಥೆ ಬಹಳಷ್ಟು ವರ್ಷಗಳಿಂದ ಅತ್ಯುತ್ತಮ ಸಾಧನೆ ಮಾಡ್ಕೊಂಡು ಬಂದಿದೆ. ಇದೀಗ ತಾನೇ ರೋಟರಿ ಬೆಂಗಳೂರು ದಕ್ಷಿಣ ಸಂಸ್ಥೆಯ ವತಿಯಿಂದ ಪ್ರಭಾ ಐ ಕ್ಲಿನಿಕ್ಗೆ ಒಂದು ಮೊಬೈಲ್ ಐ ಸ್ಕ್ರೀನಿಂಗ್ ಬಸ್ಸನ್ನು ಕೊಟ್ಟಿದ್ದೀವಿ. ಅದು ನಮ್ಮ ಒಂದು ಒಳ್ಳೆಯ ಯೋಜನೆ ಆಗಿದೆ. ಮತ್ತು ಅದೇ ರೀತಿ ಈ ವರ್ಷ ನಾವು ಬಡ ಮಕ್ಕಳಿಗೆ ಎಲ್ಲ ಗ್ರಾಮೀಣ ಪ್ರದೇಶದ ಸುಮಾರು 300 ಜನ ವಿದ್ಯಾರ್ಥಿಗಳಿಗೆ 30 ಲಕ್ಷ ರೂಪಾಯಿಗಳನ್ನ ವಿದ್ಯಾರ್ಥಿ ವೇತನವಾಗಿ ನೀಡ್ತೀವಿ. ಇದು ಮತ್ತು ಮುಂದಿನ ವಾರ ಉದಯಭಾನು ಕಲಾ ಸಂಘದಲ್ಲಿ 50 ಹೊಲಿಗೆ ಯಂತ್ರಗಳನ್ನ ಬಡ ಮಹಿಳೆಯರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ? ನಾವು ನಮ್ಮ ರೋಟರಿ ಬೆಂಗಳೂರು ದಕ್ಷಿಣ ಸಂಸ್ಥೆ 58 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ರೋಟರಿ ಬೆಂಗಳೂರು ಉಳ್ಳಾಳ ಪ್ರೆಸಿಡೆಂಟು. ನಮ್ಮ ರೋಟರಿ ಬೆಂಗಳೂರು ಉಳ್ಳಾಳ 2ನೇ ವರ್ಷ. ಕಟಿಂಗ್ ಕ್ಲಬ್, ನಾನು ಸೆಕೆಂಡ್ ಪ್ರೆಸಿಡೆಂಟು. ಇವತ್ತಿನ ದಿನ ಕಾರ್ಯಕ್ರಮದಲ್ಲಿ ಎಸ್ ನಾಗೇಂದ್ರ ಅಂತ ಡಿಜಿಎಂ, ಬಿಇಎಂಎಲ್ ಅವರು ನಮಗೆ ಬಂದು ಇವತ್ತು ಮೋಟಿವೇಶನ್ ಸ್ಪೀಕರ್ ಆಗಿ ಅವರು ನಮಗೆ ಭಾಷಣ ಮಾಡಿದ್ದಾರೆ. ವೈಯಕ್ತಿಕವಾಗಿ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿ ಅದರಲ್ಲಿ ಅವರು 2 ಕಾಲುಗಳನ್ನು ಕಳ್ಕೊಂಡು ಜೀವನದಲ್ಲಿ ಒಂದು ದೃಢತೆ ಮತ್ತು ಒಂದು ನಂಬಿಕೆ ಎರಡರಿಂದ ಏನು ಸಾಧನೆ ಮಾಡ್ಬೋದು ಅನ್ನೋದನ್ನು ಅವರು ಇವತ್ತು ನಮಗೆ ಅವರ ಸ್ವಂತ ಕಥೆಯಿಂದ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನೀವು ಸಾಧಾರಣವಾಗಿ ನೋಡಿದಂಗೆ ಕೈಕಾಲೆಲ್ಲ ಗಟ್ಟಿ ಇರೋರನ್ನೇ ಇವತ್ತಿನ ದಿನ ರಸ್ತೆಯಲ್ಲಿ ಭಿಕ್ಷೆ ಬಿಟ್ಕೊಂಡು ಅವ್ರ ಮೇಲೆ ಕಳ್ತನಗಳು ಮಾಡಿಕೊಂಡು ಜೀವನ ಮಾಡ್ತಾರೆ. ಆದರೆ ಈ ಮನುಷ್ಯ 2 ಕಾಲನ್ನು ಕಳ್ಕೊಂಡ್ರೂ ಜೀವನದಲ್ಲಿ ಏನನ್ನ ಸಾಧನೆ ಮಾಡೋಕ್ಕೆ ಆಗಲ್ಲ ಅನ್ನೋದನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ. ಅಂದರೆ 2 ಕಾಲು ಕಳ್ಕೊಂಡ್ಮೇಲೆ ಅವರು ಸ್ಪೋರ್ಟ್ಸಿಗೆ ಸೇರಿಕೊಂಡು ಅವರ ದೈನಂದಿನ ಕೆಲಸ ಏನಿತ್ತು ಬೆಂಬಲಲ್ಲಿ ಅವರು ಡಿಜಿಎಂ ಆಗಿ ಆ ಕೆಲಸ ಮಾಡಿಕೊಂಡು ಅದ್ರ ಜೊತೆಗೆ ಅವರ ಒಂದು ಮನಸ್ಥಿತಿ ಕರೆಕ್ಟಾಗಿ ಇಟ್ಕೋಬೇಕು. ಯಾಕಂದರೆ ಸಾಯಂಕಾಲ ಕೆಲಸದಿಂದ ಬಂದಮೇಲೆ ಮತ್ತೆ ನಾನು ಆಕ್ಸಿಡೆಂಟ್ ಅದ್ರ ಬಗ್ಗೆ ನೆನೆಸ್ಕೊಂಡು ದುಡ್ಡಿಗಿರ್ತೀನಿ ಅಂತ ಹೇಳಿಬಿಟ್ಟು ಅವರು ಸ್ಪೋರ್ಟ್ಸಿಗೆ ಸೇರಿಕೊಂಡು ಒಂದು ಉನ್ನತ ಮಟ್ಟಕ್ಕೆ ಅವರು ಬೆಳೆದು ಸುಮಾರು ಪದಕಗಳನ್ನ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ತಾಲೂಕಿಗೆಲ್ಲ ತೊಗೊಂಡಿದ್ದಾರೆ. ಬಟ್ ಅವ್ರಿನ್ನ ನ್ಯಾಷನಲ್ ಅವ್ರಿಗೆ, ಇಂಟರ್ನ್ಯಾಷನಲ್ ಅವ್ರಿಗೆ ಅವ್ರಿನ್ನ ಪಾಪ ಅದು ಸೆಲೆಕ್ಟ್ ಆಗೋಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅವರ ಒಂದು ಪ್ರಯತ್ನ ಸಫಲತೆ ಕೊಂಡು ಅವರು ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಮತ್ತು ಇಂಟರ್ನ್ಯಾಷನಲ್ ಕೂಡ ಪದಕ ತಗೊಳ್ಳಿ ಅಂತ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಹಾರೈಸ್ತೀವಿ.